ನಮಸ್ಕಾರ, ನಾನು ಡಾಕ್ಟರ್ ಸುಮೇಧ ಕಟ್ಟೆ, ಪ್ರಶಾಂತಿ ಚಿಕಿತ್ಸಾಲಯ, ತೀರ್ಥಹಳ್ಳಿ. ಇವತ್ತು ನಾವು ನಮ್ಮ ಚಿಕಿತ್ಸಾಲಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಕಾಡುತ್ತಿರುವ ವೆರಿಕೋಸ್ ವೇನ್ ಸಮಸ್ಯೆ ಅಥವಾ ಎಕ್ಸಿಮಾ ಸಮಸ್ಯೆಗೆ ಲೀಚ್ ಥೆರಪಿ ಅಥವಾ ಜಲೌಕ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ. ನಾವು ಇವತ್ತು ವಾಸಪ್ಪ ಅವರಿಗೆ ಮಾಡ್ತಾ ಇದ್ದೀವಿ. ವಾಸಪ್ಪ ಅವರೇ, ಇದು ಲೀಚ್ ಥೆರಪಿ ಮಾಡ್ತಾ ಇರೋದು ನಿಮಗೆ ನೋವಾಗ್ತಾ ಇದೆಯಾ? ನೋವೇನಾಗಲ್ಲ. ಏನೂ ಆಗಲ್ಲ ಅಲ್ವಾ? ಆಯಿತು. ಇಲ್ಲಿ ಇದು ಲೀಚ್ ನಡೀತಾ ಇದೆ. ಕೆಟ್ಟ ರಕ್ತವನ್ನು ನಮ್ಮ ಮೆಡಿಕೇಟೆಡ್ ಅಥವಾ ನಾವೇನು ಪ್ರಿಸರ್ವ್ ಮಾಡಿದ್ದೀವಿ ಜಲೌಕಗಳು, ಜಿಗಣೆ ಅಥವಾ ಲೀಚಸ್ಸು, ಅದನ್ನು ಕೆಟ್ಟ ರಕ್ತವನ್ನೆಲ್ಲ ಅದು ತೆಗಿತಾ ಇದೆ. ಇದರಿಂದ ಈ ಸಮಸ್ಯೆಗೆ ತುಂಬ ಒಂದು ಸಹಕಾರಿಯಾಗುತ್ತೆ. ರಕ್ತ ಸಂಚಾರ ತುಂಬ ಚೆನ್ನಾಗಾಗುತ್ತೆ. ಲೀಚ್ ಥೆರಪಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಅದು ಕೆಟ್ಟ ರಕ್ತವನ್ನೆಲ್ಲ ಹೀರೋದಲ್ಲದೆ ತನ್ನ ದೇಹದಲ್ಲಿರುವ ಕೆಲವು ಎನ್ಸೈಮ್ಸ್ಗಳನ್ನು ಮಾನವನ ಶರೀರಕ್ಕೆ ಹರಿದು ಬಿಡುತ್ತೆ ಅದರ ಬಾಯಿಂದ. ಅದರಿಂದಾಗಿ ರಕ್ತ ಸಂಚಾರದಲ್ಲಿ ಎಲ್ಲೆಲ್ಲಿ ರಕ್ತ ಹೆಪ್ಪುಗಟ್ಟೋ ಸಮಸ್ಯೆ ಎಲ್ಲ ಏನಿರುತ್ತೆ ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಯಾವುದೇ ನಮ್ಮ ಶರೀರದಲ್ಲಿ ಗಂಟುಗಳು, ನೀ ಜಾಯಿಂಟ್ಸ್ ಇರ್ಬೋದು ಅಥವಾ ಕಾಫ್ ಮಸಲ್ಸ್, ವೆರಿಕೋಸ್ ವೇನ್ಸ್ ಥರ ಏನು ಸಮಸ್ಯೆ ಇರ್ಬೋದು, ಈ ಎಲ್ಲ ಸಮಸ್ಯೆಗಳಿಗೆ ಇದೊಂದು ಉತ್ತಮ ಪರಿಹಾರ ಆಗಿದೆ. ತುಂಬ ಔಷಧಿ ತೊಗೊಳೋದಕ್ಕಿಂತ ಹೆಚ್ಚಿಗೆ 3 ತಿಂಗಳು ಔಷಧಿ ತೊಗೊಂಡ್ರೆ ಏನು ರಕ್ತ ಕ್ಲೀನ್ ಆಗುತ್ತೋ, ದೇಹದಲ್ಲಿ ಸಮಸ್ಯೆಗಳು ಬಗೆಹರಿಯುತ್ತೋ, ಆ ಸಮಸ್ಯೆಗಳು ಎಲ್ಲ ಕೂಡ ನಮಗೆ ಒಂದು 10-15 ನಿಮಿಷದಲ್ಲಿ ಈ ಚಿಕಿತ್ಸೆ ತಗೊಳ್ಳೋದ್ರಿಂದ ತುಂಬ ದೇಹದಲ್ಲಿ ರಕ್ತ ಶುದ್ಧಿ ಆಗುತ್ತೆ. ಹಲವಾರು ಸಮಸ್ಯೆಗಳು, ನಂಜಿನ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಲೀಚ್ ಥೆರಪಿಯನ್ನು ತುಂಬ ಪುರಾತನ ಕಾಲದಿಂದಲೂ ಕೂಡ ಮಾಡ್ತಾ ಬಂದಿದ್ದಾರೆ. ವಿಶ್ವ ಮಹಾಯುದ್ಧದ ಸಮಯದಲ್ಲೂ ಕೂಡ ಉಪಯೋಗಿಸಿದ್ದಾರೆ. ತುಂಬ ಹಿಂದಿನ ಕೂಡ ಹಿಸ್ಟ್ರಿ ಈ ಚಿಕಿತ್ಸೆಗೆ ಇದೆ. ಧನ್ಯವಾದಗಳು.